ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಹಲಸಂದೆ ಕಾಳು ಸಪ್ಪನೀರು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇಲ್ಲಿ ನಾನು ಒಂದು 1/4 kg ಅಷ್ಟು ಹಲಸಂದೆ ಕಾಳು ತೊಗೊಂಡು ನೀಟಾಗಿ ಕಲ್ಲೆಲ್ಲ ಇದೆಯಲ್ಲ ಆರಿಸ್ಕೊಂಡು ಈ ಥರ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಒಂದೊಂದು ಕಲ್ಲಿರುತ್ತಲ್ವ, ಒಂದು ಸತಿ ನೋಡ್ಕೊಂಬಿಟ್ಟು ನಾವು ತೊಳೆದು ಇಲ್ಲಿ ಒಂದು 5 ಲೀಟ್ರ್ ಕುಕ್ಕರ್ ತೊಗೊಂಡು ಹಾಕ್ಕೊಂಡಿದ್ದೀನಿ. ನೀವು 3 ಲೀಟ್ರ್ ಕುಕ್ಕರ್ ಸಹ ಹಾಕ್ಕೋಬೋದು. ಇಲ್ಲಿ ಅದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಸಾಂಬಾರು ಬೇಕಂದ್ರೆ ಜಾಸ್ತಿ ನೀರು ಸಹ ಹಾಕ್ಕೊಬೋದು. ನಾನಿಲ್ಲಿ 1 ಟೈಮ್ ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಒಂದು 6 ವಿಸಿಲಾದರೂ ಕೂಗಿಸ್ಕೋಬೇಕು ನಾವು ಇದು ಕಾಳನ್ನ. ನೋಡಿ, ಉಪ್ಪು ಹಾಕಿ ನಾನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಈ ಥರ ಮುಚ್ತಾ ಇದ್ದೀನಿ. ಒಂದು 6 ವಿಸಿಲ್ ಬರೋ ತನಕ ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಜಾಸ್ತಿ ಹೈ ಫ್ಲೇಮು ಇಡಬಾರ್ದು. ನಾವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 6 ವಿಸಿಲ್ ಬರ್ಸ್ಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಕಾಳು. ಇನ್ನೂ ಬೆಂದಿಲ್ಲ ಅಂದರೆ ಬೇಕಾದ್ರೆ ನಾವು ಇನ್ನೊಂದು ವಿಸಿಲ್ ಕೂಗಿಸ್ಕೋಬೋದು. ನೀವು ಇಲ್ಲಿ ನೋಡಿ, ಏರ್ ಪ್ರೆಷರ್ ಎಲ್ಲ ಹೋಗಿದೆಯಲ್ವ, ಈಗ ಕಾಳೆಲ್ಲ ನೋಡಿ ಬೆಂದಿದೆ ಆಲ್ರೆಡಿ. ಆಗಲೇ ನಂದು 6 ವಿಸಿಲ್ ಹೇಳಿದ್ರೆ ನಾನು ಅವಾಗ 3 ವಿಸಿಲ್ ಕೂಗಿಸಿ ಇದು ಮಾಡ್ತಿದ್ದೆ. ಜಾಸ್ತಿ ಕಾಳು ಬೇಯೋದಿಲ್ಲ ಅಂತ ಒಂದು 6 ವಿಸಿಲ್ ಈ ಥರ ಕೂಗಿಸ್ಕೊಂಡ್ಬಿಟ್ಟಿದ್ದೀನಿ ಈ ಸತಿ. ನೀಟಾಗೆಲ್ಲ ಕಾಳೆಲ್ಲ ಬಸ್ಕೊತಾ ಇದ್ದೀನಿ. ಈ ಪ್ಲೇಸಲ್ಲಿ ನೀವು ಹೆಸ್ರು ಕಾಳು ಸಮೇತನೂ ಹಾಕಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಈ ಕಾಳೆಲ್ಲ ಬಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡು ಈಗ ಸಾಂಬಾರಿಗೆ ಒಂದು 3 ಟೊಮೊಟೊ ಹಣ್ಣು ಈ ಥರ ಕಟ್ ಮಾಡ್ಕೊತಿದ್ದೀನಿ. ಜಾಸ್ತಿ ಹುಣ್ಸೆಹಣ್ಣು ಸಹ ಹಾಕ್ಕೋಬೋದು. ನನಗೆ ಈ ಥರ ಟೊಮೊಟೊ ಹಣ್ಣು ಹಾಕಿದರೆ ಟೇಸ್ಟ್ ಬರುತ್ತೆ ನಮಗೆ. ಅಮ್ಮ ಇದೇ ಥರ ಮಾಡ್ತಿದ್ರಲ್ಲ, ಅದಕ್ಕೆ ನಾನು ಇದೇ ಥರನೇ ಕಂಟಿನ್ಯೂ ಮಾಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಟೊಮೊಟೊ ಹಣ್ಣು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಈ ಥರ ಎಲ್ಲ ಸಣ್ಣದಾಗಿ ಕುದ್ದಿದೆ ಅಲ್ವ, ಆಗಲೇ ಈ ಥರ ಮಗಚ್ಬಿಟ್ಟು ಇನ್ನೊಂದು ಸೈಡನ್ನು ಲೋ ಫ್ಲೇಮಲ್ಲೇ ಒಂದು 2 ನಿಮಿಷ ಬಿಟ್ಬಿಟ್ರೆ ಟೊಮೊಟೊ ಚೆನ್ನಾಗಿ ಒಳಗಡೆ ಸ್ಮ್ಯಾಶ್ ಆಗುತ್ತೆ. ಹುಳಿ ಸಹ ಆ ಕಡೆ ಈ ಕಡೆ ಹೋಗೋದಿಲ್ಲ, ಅದರಲ್ಲೇ ಇರುತ್ತೆ, ಚೆನ್ನಾಗಿರುತ್ತೆ. ಈ ಕಡೆ ಒಂದು 10ರಿಂದ 12 ಹಸಿಮೆಣ್ಸಿಕಾಯಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನೀಟಾಗಿ ಈ ಥರ ಫ್ರೈ ಮಾಡ್ಕೊಂಡು ಇಟ್ಕೋಬೇಕು. ಹಸಿಮೆಣ್ಸಿಕಾಯಿ ಚೆನ್ನಾಗಿ ಸುಟ್ಟಿರಬೇಕು. ಈ ಕಡೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, ಹುಣ್ಸೆಹಣ್ಣು ನೆನಿಟ್ಕೊಂಡಿದ್ದೀನಿ ನಾನಾಗಲಿ. ಇಲ್ಲಿ ತುರಿಯುವಾಗ ಸ್ವಲ್ಪ ಎಲ್ಲ ಎದ್ದು ಬಂದುಬಿಟ್ಟಿತ್ತಲ್ವ ಕೊಬ್ಬರಿ, ಅದನ್ನು ಇನ್ನು ಹಚ್ಚಿಟ್ಕೊಂಡಿದ್ದೀನಿ ನಾನು. ಅದನ್ನು ಸ್ವಲ್ಪ ಪಲ್ಸ್ ಮಾಡ್ಕೊಂಡ್ಬಿಟ್ರೆ ಕೊಬ್ಬರಿ ತುರಿ ಆಗುತ್ತೆ ಅಂತ ತರ್ತರಿಯಾಗಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕೊಬ್ಬರಿ ತುರಿಯುವಾಗೇ ಅದು ಚಿಪ್ ಸಮೇತ ಬಂದಿದ್ದಕ್ಕೆ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಈಗ ಅದೇ ಮಿಕ್ಸಿ ಜಾರ್ಗೆ ನಾವು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಹುರ್ಕೊಂಡಿದ್ವಲ್ಲ ಅವನ್ನ ಹಾಕ್ಕೊಂಡು, ಈ ಕಡೆ ಟೊಮೊಟೊ ಹಣ್ಣು ಹೇಳಿದ್ನಲ್ಲ ಲೋ ಫ್ಲೇಮಲ್ಲೇ ಬಿಟ್ಟಿದ್ದಕ್ಕೆ ಈ ಥರ ಎಲ್ಲ ಆಗಿದೆ ನೋಡಿ. ಹುಳಿ ಸಹ ಆ ಕಡೆ ಈ ಕಡೆ ಹೋಗಿಲ್ಲ, ಎಲ್ಲ ಅದರಲ್ಲೇ ಇರುತ್ತೆ ಹುಳಿ ಎಲ್ಲ ನೀಟಾಗಿ. ಈಗ ಅದು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ವಲ್ಲ ಜಾರ್ಗೆ, ಅದೇ ಮಿಕ್ಸಿ ಜಾರ್ಗೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಸಿಪ್ಪೆ ಎಲ್ಲ ಮೇಗಳು ತೆಗೆದುಬಿಟ್ಟು. ಈಗ ಇದನ್ನು ಒಂದು ರೌಂಡ್ 2 ರೌಂಡ್ ಪಲ್ಸ್ ಮಾಡಿಬಿಟ್ರೆ ಸಾಕು. ಬೆಳ್ಳುಳ್ಳಿ ಸ್ವಲ್ಪ ಹಾಗೇ ಇರುತ್ತೆ, ಸ್ಮ್ಯಾಶ್ ಆಗಿರಲ್ಲ. ಅದಕ್ಕೆ ನಾನು ಈ ಥರ ಈ ಟೊಮೊಟೊ ಹಣ್ಣು ಬಾಣಲಿನೇ ಇತ್ತಲ್ವ, ಅದಕ್ಕೆ ಹಾಕ್ಕೊಂಡು ಲೋಟದಲ್ಲಿ ಅಥವಾ ನಮ್ಗೆ ಯಾವ ಸ್ಪೂನಲ್ಲಿ ಆದ್ರೂ ಈ ಥರ ಬೆಳ್ಳುಳ್ಳಿ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು ನಾವಿಲ್ಲಿ. ನೋಡಿ, ಈ ಥರ ಎಲ್ಲ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಇತ್ತಲ್ವ ಇದು ಅಂತ. ನಮ್ಮ ಮನೆಗಂತೂ ತುಂಬಾ ಇಷ್ಟ ಈ ಸಾಂಬಾರು ಅಂತಂದರೆ. ಜಾಸ್ತಿ ಇಷ್ಟಪಡೋದು ಸಪ್ಪನೀರು, ಬಸ್ಸಾರು, ನಮ್ಮ ಮನೇಲಿ ಮಶೊಪ್ಪು ಅಂತಲೇ ಹೇಳ್ಬೋದು. ನೀಟಾಗಿ ಈ ಥರ ಎಲ್ಲ ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಕಾಳು ಬಸಿಟ್ಕೊಂಡಿದ್ವಲ್ಲ ಆ ನೀರಿಗೇ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡೋಕ್ಕೆ ನೀರು ಥರ ಇರುತ್ತೆ, ಆದರೆ ಎಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಇದು ಅಂತೂ ತುಂಬಾ ಟೇಸ್ಟಿ ಇರುತ್ತೆ. ಈಗೆಲ್ಲ ಎಷ್ಟು ಬೇಕೋ ಅಷ್ಟು ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಹುಣ್ಸೆಹಣ್ಣು ನೆನಿಟ್ಕೊಂಡಿದ್ನಲ್ಲ, ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಟೊಮೊಟೊ ಹಣ್ಣು ಹಾಕಿರ್ತೀವಲ್ಲ, ಎಷ್ಟು ಬೇಕೋ ಅಷ್ಟು ನಾವು ಹುಳಿ ನೆಂಟ್ಕೊಳ್ಳೋಣ. ಬೇಕಾದರೆ ಎತ್ತಿಟ್ಕೋಬೋದು, ಯಾವಾಗ ಬೇಕೋ ಅವಾಗ ಹಾಕ್ಕೋಬೋದು ನಾವು, ಹುಳಿ ಕಡಿಮೆ ಅನಿಸಿದ್ರೆ. ನಾನು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ, ಟೊಮೊಟೊ ಹಣ್ಣು ಹಾಕಿದ್ನಲ್ವ. ಈಗೆಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಕಾಳಿಗೆ ಹಾಕಿರ್ತೀವಲ್ಲ ಅದೇ ಸರಿ ಹೋಗುತ್ತೆ. ಬೇಕು ಅಂದರೆ ಇನ್ನು ಸ್ವಲ್ಪ ನೀವು ನೀರು ಹಾಕ್ಕೊಂಡ್ರೆ ಉಪ್ಪು ಹಾಕ್ಕೋಬೇಕಾಗುತ್ತೆ. ನೋಡಿ, ಸಾಂಬಾರು ರೆಡಿ ಆಯಿತು. ಈಗ ಕಾಳು ಒಗ್ಗರಣೆ ಇಟ್ಕೊಂಡ್ಬಿಡೋಣ. ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಸಾಸಿವೆ, ಎಣ್ಣೆ ಕಾತಷ್ಟು ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಈಗ ಹಚ್ಚಿಟ್ಕೊಂಡಂಥ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಿರುವಾಗ ಇದಕ್ಕೆ ಖಾರಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊತಿದ್ದೀನಿ. ನೀವು ಬೇಕಾದ್ರೆ ಒಣಮೆಣ್ಸಿಕಾಯಿ ಮುರಿದು ಸಮೇತ ಹಾಕ್ಕೋಬೋದು. ಹಸಿಮೆಣ್ಸಿಕಾಯಿ ಹಾಕಿದ್ರೆ ಸಿಕ್ಕಿದ್ರೆ ಖಾರ ಆಗುತ್ತೆ ಅಂತ ನಾನು ಈ ಥರ ಚಾಪಲ್ಲಿ ಮಾಡಿಕೊಂಡು ಇದು ಮಾಡ್ಕೊತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಸಮೇತ ಚೆನ್ನಾಗಿ ಫ್ರೈ ಆದ ತಕ್ಷಣವೇ ಈಗ ಬಸಿಟ್ಕೊಂಡಿರೋಂಥ ಅಲಸಂದೆ ಕಾಳನ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಅದು ಹಬೆ ಹೋಗ್ಬಿಟ್ಟು ಮೊಬೈಲ್ ವಿಡಿಯೋ ಬ್ಲರ್ ಆಗಿದೆ, ಅದು ಸ್ವಲ್ಪ ಕ್ಲಾರಿಟಿ ಬಂದಿಲ್ಲ ಇದು. ಈಗ ತುರಿದಿಟ್ಕೊಂಡಿರುತ್ತೆ ಹಸಿ ತೆಂಗಿನಕಾಯಿ ತುರಿ. ಎಷ್ಟು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಹಸಿಕಾಯಿ ತುರಿ ಹಾಕಿದ ತಕ್ಷಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ಇಲ್ಲಿ.
ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಇದಕ್ಕೆ ಕಾಳು ಸಮೇತ ಉಪ್ಪು ಕಡಿಮೆ ಅನಿಸಿದ್ರೆ ಈ ಟೈಮಲ್ಲಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ ಸಾಂಬಾರು ಕಾಳು ಪಲ್ಯ ಎಲ್ಲ ರೆಡಿ ಆಯ್ತಲ್ವ, ಮುದ್ದೆ ಒಂದು ಮಾಡ್ಕೊಂಬಿಟ್ರೆ ಎಲ್ಲ ರೆಡಿ ಆಗಿಬಿಡುತ್ತೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗೆ ಮಾಡ್ಕೊಂಬಿಡುತ್ತೆ. ತುಂಬ ಈಸಿ ಈ ಸಾಂಬಾರು. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ಬಿಸಿ ಬಿಸಿ ಮುದ್ದೆಗೆ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನಮ್ಮ ಮನೇಲಿ ಕಂಪಲ್ಸರಿ ಮುದ್ದೆ ಇರಬೇಕು ನೈಟ್ಗೆ. ಅದಕ್ಕೆ ನಾನು ಆದಷ್ಟು ನಾನು ನೈಟ್ಗೆ ಅಡುಗೆ ಪ್ಲ್ಯಾನ್ ಮಾಡ್ಕೊತೀನಿ, ಮಧ್ಯಾಹ್ನ ಎಲ್ಲ ಮಾಡೋದಿಲ್ಲ. ಮಾಮ ಅವ್ರಿಗೆಲ್ಲ ಮುದ್ದೆ ಇರಬೇಕಲ್ವ ಅಂತ ನೈಟ್ಗೆ ಡಿನ್ನರ್ಗೆ ಪ್ಲ್ಯಾನ್ ಮಾಡಿದ್ದೆ. ನಿಮ್ಗೆ ನನ್ನ ಅಡುಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಾಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ನಮ್ಮ ಅಡುಗೆ ಚೆನ್ನಾಗಿ ಬರ್ತಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕಂದ್ರೆ ನೀವು ಒಂದು ಲೈಕ್ ಮಾಡಿ ಆದಷ್ಟು. ಓಕೆ ಫ್ರೆಂಡ್ಸ್, ಬಾಯ್.